ನಮಸ್ಕಾರ. ನನ್ನ ಹೆಸರು ಪ್ರಿಯಾಂಕಾ ನಾರಾಯಣ್ ಅಂಕರ್. ನಾನು ಮೂಲತಃ ಕೆರೂರಿನವಳು, ಬಾದಾಮಿ ತಾಲೂಕ್, ಬಾಗಲಕೋಟ್ ಡಿಸ್ಟ್ರಿಕ್ಟ್. ನನ್ನ ಸೆಕೆಂಡ್ PU ರಿಸಲ್ಟ್ ಬಂದ್ಬಿಟ್ಟು 98% ಆಗಿದೆ, 588 ಆನ್ 600. ನಾನು ಶ್ರೀಮತಿ ವಿದ್ಯಾಪಿ ಅಂಚಮನಿ PU ಇಂಡಿಪೆಂಡೆಂಟ್ ಕಾಲೇಜ್ ಧಾರವಾಡದಲ್ಲಿ ನನ್ನ ವಿದ್ಯಾಭ್ಯಾಸವನ್ನು ಮುಗಿಸಿದ್ದು. ನನ್ನ 10th ಎಜುಕೇಶನ್ ಬಂದ್ಬಿಟ್ಟು ಆದರ್ಶ ವಿದ್ಯಾಲಯ ಬಾದಾಮಿಯಲ್ಲಿ ಆಗಿತ್ತು. ಅಂಡ್ ನನ್ನ 10th ರಿಸಲ್ಟ್ ಬಂದ್ಬಿಟ್ಟು 96% ಆಗಿತ್ತು. ಅಂಡ್ ಫಸ್ಟ್ PU ರಿಸಲ್ಟ್ 96.83% ಆಗಿತ್ತು. ಅಂಡ್ ಸೆಕೆಂಡ್ PU ರಿಸಲ್ಟ್ 98% ಆಗಿತ್ತು. ನಾನು 10th ಇರುವಾಗಲೇ ಒಂದು ಎಕ್ಸಾಮ್ ಬರ್ತಿದ್ದೆ, ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅಂತ ಒಂದು NGO ಅದು ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಿತ್ತು. ಆ ಎಕ್ಸಾಮ್ ಅಲ್ಲಿ ನಾನು ಆನ್ಲೈನ್ ಎಕ್ಸಾಮ್ ಬರ್ತಿದ್ದೆ 2 ಸರ್ತಿ. ಅದಾದ್ಮೇಲೆ ಡಿಸ್ಟಿಕ್ ಹೋಗಿ ಡಿಸ್ಟಿಕ್ ಲೆವೆಲ್ ಎಕ್ಸಾಮ್ ಬರ್ತಿದ್ದೆ ಆಫ್ಲೈನ್. ಅದಾದ್ಮೇಲೆ ಡಿವಿಷನ್ ಲೆವೆಲ್ ಕ್ಯಾಂಪ್ ಅಂತ ಶ್ರೀಮತಿ ವಿದ್ಯಾಪಿ ಅಂಚಮನಿ ಕಾಲೇಜಿಗೆ 2 ದಿನ ಕ್ಯಾಂಪಿಗೆ ಬಂದಿದ್ದೆ ನಾನು. ಅದಾದ್ಮೇಲೆ ಅವ್ರು ಏನ್ ಮಾಡಿದ್ರು ಅಂತ ಅಂದ್ರೆ, ಎಕನಾಮಿಕಲಿ ವೀಕ್ ಇರೋ ಫ್ಯಾಮಿಲೀಸ್ ಹಾಗೂ ಯಾರ ಮಕ್ಕಳಿಗೆ ಸಿಂಗಲ್ ಪೇರೆಂಟ್ ಇರ್ತಾರ ಅವರಿಗೆ ಹುಡುಕಿ ಅವರಿಗೆ ಕಾಲೇಜ್ ಆಫರ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು ಅವರು. ಅವಾಗ ನಾನ್ ಚೂಸ್ ಮಾಡ್ಕೊಂಡ ಕಾಲೇಜ್ ಯಾವ್ದಪ್ಪ ಅಂತಂದ್ರೆ ಶ್ರೀಮತಿ ವಿದ್ಯಾಪಿ ಅಂಚಮನಿ ಕಾಲೇಜ್. ಬಿಕಾಸ್ ನನ್ನ ತಂದೆಯವರಿಗೆ ಈ ಕಾಲೇಜಿನ ವಾತಾವರಣ, ಈ ಕಾಲೇಜಿನ ಎಲ್ಲಾ ಇಷ್ಟ ಆಗಿತ್ತು. ಅಂದ್ರೆ ಇಲ್ಲಿ ಓದು ಹವ್ಯಾಸ, ಯಾವ ತರ ಸಪೋರ್ಟ್ ಮಾಡ್ತಾರ ಎಲ್ಲಾ ಇಷ್ಟ ಆಗಿತ್ತು. ಸೊ ನನ್ನ ತಂದೆಯವರಿಗೆ ಈ ಕಾಲೇಜ್ ಹಾಕ್ಬೇಕು ಅನ್ನೋದು ಬಹಳ ಇಷ್ಟ ಆಗಿತ್ತು. ಅದಾದ್ಮೇಲೆ ನನ್ನ ತಂದೆ ಮೂಲತಃ ಒಬ್ರು ನೇಕಾರ, ನನ್ನ ತಾಯಿನೂ ನೇಕಾರ. ಅವರು ಊರಲ್ಲೇನೆ ತಮ್ಮ ಉದ್ಯೋಗನ ಮಾಡ್ತಿರ್ತಾರೆ. ನನ್ನ ಈ ಇಡೀ ಜರ್ನಿಗೆ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅವರು 50% ಸ್ಕಾಲರ್ಶಿಪ್ ಕೊಟ್ಟಿದ್ರು. ಅಂಡ್ ನಮ್ಮ ಕಾಲೇಜ್ನವರು 50% ಸ್ಕಾಲರ್ಶಿಪ್ ಕೊಟ್ಟು ನನ್ನ ಇಡೀ ಎಜುಕೇಶನ್ ಅನ್ನ ಫ್ರೀ ಆಗಿ ಮಾಡಿದ್ದಾರೆ. ಅಂಡ್ ನಮ್ಮ ತಂದೆ ತಾಯಿ, ನಾನು ಎಲ್ಲರೂ ಥ್ಯಾಂಕ್ಫುಲ್ ಆಗಿದ್ದೀವಿ ಇದಕ್ಕೆಲ್ಲ. ಅಂಡ್ ನನ್ನ ಈ ಇಡೀ ಸಕ್ಸಸ್ಸಿಗೆ ನನ್ನ ಟೀಚಿಂಗ್, ನಾನ್ ಟೀಚಿಂಗ್ ಸ್ಟಾಫ್, ನನ್ನ ಹಾಸ್ಟೆಲ್ ಮೂಲತಃ ಹಾಸ್ಟೆಲ್ನೂ ಕೂಡ ಮನೆ ವಾತಾವರಣ ಬರ್ತಿತ್ತು. ಅಂದ್ರೆ ಆ ತರ ಎಲ್ಲ ಊಟ ಎಲ್ಲ ಚೆನ್ನಾಗಿರ್ತಿತ್ತು. ಥ್ಯಾಂಕ್ ಯು ವೆರಿ ಮಚ್.